Namaste, welcome back to Tidiness Life channel. Hope you're all doing great. ನೋಡ್ತಾ ಇದ್ದ ಹಾಗೆ ಇನ್ನೇನು 2025 ಹೊಸ ವರ್ಷ ಬಂದೇ ಬಿಡ್ತು. ನಾವಿವಾಗ ವರ್ಷದ ಕೊನೆಯ ತಿಂಗಳಲ್ಲಿದ್ದೀವಿ. ನಮ್ಮಲ್ಲಿ ಎಷ್ಟೋ ಜನ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಮಾಡ್ಕೋತೀವಿ. ಅಂದ್ರೆ ನಮ್ಮಲ್ಲಿ ನಾವೇ ಒಂದು ದೃಢ ಸಂಕಲ್ಪನ ಮಾಡ್ಕೊಳ್ಳೋದು. ಸಂಕಲ್ಪ ವ್ಯಕ್ತಿತ್ವ ಬದಲಾವಣೆಗಾಗಿರ್ಬೋದು ಅಥವಾ ಶಾರೀರಿಕ ಬದಲಾವಣೆಗಾಗಿರ್ಬೋದು, ಇಲ್ಲ ನಮ್ಮ ಜೀವನ ಶೈಲಿಯ ಬದಲಾವಣೆ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ಅಂತಲೂ ನಾವು ಅನ್ಕೊಂಡಿರ್ತೀವಿ. ಹಾಗೆ 2024ನೇ ವರ್ಷ ಬರುವಾಗಲೂ ಕೂಡ ಕೆಲವರು ರೆಸೊಲ್ಯೂಷನ್ ಮಾಡ್ಕೊಂಡಿರ್ತೀವಿ. ಈಗ ಅದರಲ್ಲಿ ಕೆಲವರು ಆ ರೆಸೊಲ್ಯೂಷನ್ನ ನೀವು ಕಂಪ್ಲೀಟ್ ಮಾಡಿರ್ತೀರಾ, ಇನ್ನು ಕೆಲವರು ಕಾರಣಾಂತರಗಳಿಂದ ಅದನ್ನು ಕಂಪ್ಲೀಟ್ ಮಾಡಲಿಕ್ಕಾಗಿರಲ್ಲ. ಅಟ್ಲೀಸ್ಟ್ ಈ ಹೊಸ ವರ್ಷದಲ್ಲಾದರೂ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಣ. ಇನ್ನು ಪ್ರತಿ ವರ್ಷ ಒಂದಲ್ಲ ಒಂದು ಜೀವನದ ಪಾಠನ ನಾವು ಕಲ್ತಿರ್ತೀವಿ. 2024 ಅಂತ ಹೇಳುವಾಗ ನಮ್ಮೆಲ್ಲರೂ ಲೈಫಲ್ಲೂ ಕೂಡ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದೇ ಇರುತ್ತೆ. ಕೆಲವ್ರಿಗೆ ಸುಖ ಆದರೆ ಇನ್ನು ಕೆಲವ್ರಿಗೆ ದುಃಖ, ಕೆಲವ್ರಿಗೆ ಸೋಲಾದರೆ ಮತ್ತೊಬ್ಬರಿಗೆ ಗೆಲುವು. ಹೀಗೆ ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಆರೋಗ್ಯ ಅನಾರೋಗ್ಯ, ನೋವು ನಲಿವು, ಇದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಒಂದು ಬಕೆಟ್ ಲಿಸ್ಟೇ ಇದೆ ಅಂತ ಹೇಳ್ಬೋದು. ಆದ್ರೆ ಪ್ರತಿ ಒಂದು ಸಂದರ್ಭದಲ್ಲೂ ಜೀವನ ಅನ್ನೋದು ತುಂಬಾ ಪಾಠನ ನಮಗೆ ಕಲಿಸುತ್ತೆ. ಹಾಗೆ ನಾನು ಕೂಡ 2023 ಹಾಗೆ 24ನೇ ವರ್ಷದಲ್ಲಿ ಕಲ್ತಿರುವಂತಹ ದೊಡ್ಡ ಪಾಠ ಏನಂತ ಹೇಳಿದ್ರೆ, ಜೀವನದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಜೀವನದಲ್ಲಿ ಬರುವಂತಹ ಕೆಲವೊಂದು ಅನಿರೀಕ್ಷಿತ ಘಟನೆಯನ್ನ ನಾವೆಲ್ಲರೂ ಕೂಡ ಎದುರಿಸಲೇಬೇಕು. ಎಂತಹ ಕಠಿಣ ಪರಿಸ್ಥಿತಿ ಇದ್ರೂ ನಾವು ಕುಗ್ದೆ ಅದನ್ನ ಧೈರ್ಯದಿಂದ ಎದುರಿಸಬೇಕು, ಹಾಗೆ ನಮ್ಮ ಜೀವನನ ಮುನ್ನಡೆಸಬೇಕು ಅನ್ನುವಂತಹ ಪಾಠವನ್ನು ನಾನು ಕಲ್ತಿದ್ದೀನಿ. ಹಾಗೆ 2025ನೇ ವರ್ಷದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಎನ್ನುವಂತಹ ಭರವಸೆ ನನಗಿದೆ. ಹಾಗೆ ಈ ಹೊಸ ವರ್ಷದಲ್ಲಿ ನಾನು ಕೂಡ ಕೆಲವೊಂದು ರೆಸೊಲ್ಯೂಷನ್ನ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಂದು ದೃಢ ಸಂಕಲ್ಪನ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಮಾಡ್ಕೋಬೇಕು ಅಂದರೆ ಮಾಡ್ಕೊಳ್ಳಿ. ಇನ್ನು ವಿಂಟರ್ ಸೀಸನ್ ಆದ್ರಿಂದ ನಾನಿವತ್ತು ವೆಜ್ ಮ್ಯಾಂಚೋ ಸೂಪ್ ಮಾಡೋಣ ಅಂತ ಹೇಳಿ ಸೂಪ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 3ರಿಂದ 4 ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ ನಂತರ ನಾನಿಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕ್ಯಾರೆಟ್ ಬೀನ್ಸ್ ಎರಡೇ ಯೂಸ್ ಮಾಡಿದ್ದು, ಕ್ಯಾಬೇಜ್ ಯೂಸ್ ಮಾಡಿದರೆ ನನ್ನ ಮಕ್ಕಳು ತಿನ್ನಲ್ಲ, ಹಾಗಾಗಿ ಕ್ಯಾಬೇಜ್ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ವೆಜಿಟೇಬಲ್ಸ್ನ ಹಾಕ್ಕೊಂಡು ನಾನು ಇದಕ್ಕೆ ಇವಾಗ 2 ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಗೆ 1 ಸ್ಪೂನಷ್ಟು ವಿನಿಗರ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಇದಕ್ಕಿವಾಗ ನಾನು 1.5 ಗ್ಲಾಸ್ನಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೈ ಫ್ಲೇಮಲ್ಲಿ ಸೆಟ್ ಮಾಡಿಕೊಂಡು ವೆಜಿಟೇಬಲ್ಸ್ ಬೇಯೋ ತನಕ ಬಿಡಿ. ಅಷ್ಟರಲ್ಲಿ ನಾವು ಸ್ಲರಿನ ಮಾಡ್ಕೊಳ್ಳೋಣ. ಸ್ಲರಿನ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಾನು ನೂಡಲ್ಸ್ನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ. ಆ ನೂಡಲ್ಸ್ನ ಇವಾಗ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆಲಿ. ಫೈನಲಿ ಸೂಪ್ ರೆಡಿಯಾಗಿದೆ. ಕ್ರಿಸ್ಮಸ್ ಅಂತ ಹೇಳುವಾಗ ಮಫಿನ್ ಅನ್ನೋದು ಮಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿವಾಗ ಮಫಿನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಫಿನ್ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಪಚ್ಚಬಾಳೆನ ಫೋರ್ಕ್ ಸಹಾಯದಿಂದ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನಿವಾಗ ಒಂದು ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡು ಅದಕ್ಕೆ 1/4 ಕಪ್ನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಕುಕ್ಕಿಂಗ್ ಆಯಿಲ್ ಬ್ರ್ಯಾಂಡ್ನ ಯೂಸ್ ಮಾಡ್ಬೋದು, ಆದರೆ ತೆಂಗಿನೆಣ್ಣೆನ ಮತ್ತು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡಬೇಡಿ, ಯಾಕಂದರೆ ಫ್ಲೇವರ್ ಚೆನ್ನಾಗಿರಲ್ಲ. ಹಾಗಾಗಿ ಇದನ್ನೆಲ್ಲ ಕೂಡ ಈಗ ಬೀಟರ್ ಸಹಾಯದಿಂದ ಬೀಟ್ ಮಾಡ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಬೀಟ್ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನಷ್ಟು ಕೋಕೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೀಗ ನಾನು 1 ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡು ಹಾಗೆ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಒಂದು 7ರಿಂದ 8 ವೆನಿಲಾ ಎಸೆನ್ಸ್ ಡ್ರಾಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ.
ಈಗ ನಾನಿಲ್ಲಿ ಒಂದು ಗ್ಲಾಸ್ ಬೌಲ್ಗೆ 3/4 ಕಪ್ನಷ್ಟು ಹಾಲನ್ನ ಹಾಕೊಂಡಿದ್ದೀನಿ, ಬೆಚ್ಚಗಿರೋ ಹಾಲನ್ನ ಹಾಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಲೆಮನ್ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಹಾಲು ಒಡಿಬೇಕು, ಹಾಗಾಗಿ ಹಾಲು ಒಡೆದಿದ ನಂತರ ನಾನಿವಾಗ ವಿಸ್ಕರ್ ಸಹಾಯದಿಂದ ಈ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಕಪ್ ಕೇಕ್ ಬ್ಯಾಟರ್ ಈ ರೀತಿಯಾದಂತಹ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು. ಇವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ. ನನ್ನ ಹತ್ರ ಮೋಲ್ಡ್ ಇತ್ತು, ಮೋಲ್ಡ್ಗೆ ಇವಾಗ ಮಫಿನ್ ಪೇಪರ್ನ ಹಾಕ್ಕೊಳ್ತಾ ಇದ್ದೀನಿ. ಮಫಿನ್ ಪೇಪರ್ನ ಹಾಕ್ಕೊಂಡು ಮಫಿನ್ ಪೇಪರ್ಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಬ್ಯಾಟರ್ನ ಎಲ್ಲದಕ್ಕೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಚೋಕೋ ಚಿಪ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮಫಿನ್ನ ಓವೆನಲ್ಲಿ ಇಡ್ತಾ ಇದ್ದೀನಿ. ಮಫಿನ್ನ ಓವೆನಲ್ಲಿ ಇಡೋ ಮುಂಚೆನೆ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ಪ್ರೀ ಹೀಟ್ ಮಾಡಿದ ನಂತರ ಇವಾಗ 350 ಡಿಗ್ರಿ ಟೆಂಪ್ರೇಚರ್ನಲ್ಲಿ ಈ ಮಫಿನ್ನ ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ರಿಸ್ಮಸ್ ಆದ್ರಿಂದ ಮಫಿನ್ನ ರೆಡಿ ಮಾಡಾಯಿತು. ಇವಾಗ ನಾನು ಲಿವಿಂಗ್ ರೂಮ್ನ ಡೆಕರ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇರುವಂಥದ್ದು ನಮ್ಮ ಲಿವಿಂಗ್ ರೂಮ್ನ ಬಿಫೋರ್ ಮೇಕ್ ಓವರ್ ಲುಕ್. ಕ್ರಿಸ್ಮಸ್ ಆದ್ರಿಂದ ನಾನು ಕಂಪ್ಲೀಟ್ ಲಿವಿಂಗ್ ರೂಮ್ನ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಡೆಕರ್ ಮಾಡೋಣ ಅಂತ ಹೇಳಿ ಡೆಕರ್ ಮಾಡ್ಕೊಳ್ತಾ ಇದ್ದೀನಿ. ಲಿವಿಂಗ್ ರೂಮ್ ಡೆಕರಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಪಾರ್ಟ್ ಅಂತ ಹೇಳಿದರೆ ಅದು ಕುಷನ್ಸ್ ಕವರ್ನ ಚೇಂಜ್ ಮಾಡೋದು. ನಾನಿಲ್ಲಿ ವೈಟ್ ಆ್ಯಂಡ್ ರೆಡ್ ಕಾಂಬಿನೇಷನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮಲ್ಲಿ ಯಾವತ್ತಾದರೂ ಯಾರಿಗಾದರೂ ಯಾಕೆ ಯಾವಾಗಲೂ ಕ್ರಿಸ್ಮಸ್ ಅಂತ ಹೇಳುವಾಗ ರೆಡ್, ವೈಟ್, ಗ್ರೀನ್ ಕಲರ್ನ ಯೂಸ್ ಮಾಡ್ತಾರೆ, ಕಾರಣಕ್ಕಾಗಿರ್ಬೋದು ಅಂತ ಯೋಚನೆ ಬಂದಿದೆಯಾ? ಹಾಗಿದ್ರೆ ಉತ್ತರ ನಿಮಗೆ ಇಲ್ಲಿದೆ. ಕೆಂಪು ಮತ್ತು ಬಿಳಿ ಬಣ್ಣವನ್ನು ಕ್ರಿಸ್ಮಸ್ ಬಣ್ಣಗಳಾಗಿ ಪರಿಗಣಿಸಲಾಗುತ್ತದೆ, ಏಕೆಂದರೆ ಕೆಂಪು ಯೇಸು ಕ್ರಿಸ್ತನ ರಕ್ತವನ್ನು ಸಂಕೇತಿಸುತ್ತದೆ, ಅಂದರೆ ತ್ಯಾಗವನ್ನು ಪ್ರತಿನಿಧಿಸುತ್ತದೆ. ಆದರೆ ಬಿಳಿ ಶುದ್ಧತೆ ಮತ್ತು ಅವರ ಜನ್ಮದಿಂದ ತಂದ ಹೊಸ ಜೀವನವನ್ನು ಪ್ರತಿನಿಧಿಸುತ್ತದೆ. ಯೇಸುವನ್ನು ಶಿಲುಬೆಗೆ ಏರಿಸಿದಾಗ ಆ ಸಮಯದಲ್ಲಿ ಸುರಿದಂಥ ರಕ್ತವನ್ನು ತ್ಯಾಗ ಮತ್ತು ವಿಮೋಚನೆಯನ್ನು ಸೂಚಿಸುತ್ತದೆ. ಇನ್ನು ಬಿಳಿ ಬಣ್ಣವು ಶುದ್ಧತೆ ಮತ್ತು ಯೇಸುವಿನ ಜನ್ಮದಿಂದ ತಂದ ಹೊಸ ಜೀವನವನ್ನು ಪ್ರತಿನಿಧಿಸುತ್ತದೆ. ಇನ್ನು ಹಸಿರು ಬಣ್ಣವು ಶಾಶ್ವತ ಜೀವನವನ್ನು ಸಂಕೇತಿಸುತ್ತದೆ. ಚಳಿಗಾಲದ ಉದ್ದಕ್ಕೂ ನಿತ್ಯ ಹರಿದ್ವರ್ಣ ಮರಗಳ ಹೇಗೆ ಹಸಿರಾಗಿರುತ್ತದೋ ಈ ಹಸಿರು ಪ್ರತಿಕೂಲ ಪರಿಸ್ಥಿತಿಯಲ್ಲೂ ಬದುಕುವ ಸಾಮರ್ಥ್ಯವನ್ನು ಪ್ರತಿನಿಧಿಸುತ್ತದೆ. ನಾನಿಲ್ಲಿ ದಿವಾನ್ ಕವರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಒಂದು ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನು ನನಗೆ ಮನೆನ ಸೀಸನ್ ಪ್ರಕಾರ ಡೆಕೋರೇಟ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ, ಹಾಗಾಗಿ ನಾನು ತುಂಬಾ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಯಾವುದೆಲ್ಲ ಲಿಂಕ್ ಸಿಗುತ್ತೆ ಅಂತ ಹೇಳಿ, ಅದರ ಒಂದು ಲಿಂಕ್ಸ್ನ ನಿಮಗೆ ಹಾಕಿರ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಈ ಸೆಂಟರ್ ಟೇಬಲ್ನ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಂಟರ್ ಟೇಬಲ್ಗೂ ಕೂಡ ನಾನು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ನ ಟೇಬಲ್ ಕ್ಲಾತ್ನೇ ಹಾಕ್ಕೊಳ್ತಾ ಇದ್ದೀನಿ. ವಿಂಟರ್ ಥೀಮ್ ಆದ್ದರಿಂದ ನಾನು ಆಲ್ಮೋಸ್ಟ್ ಇಲ್ಲಿ ವೈಟ್ ಕಲರ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹೋಮ್ ಡೆಕರ್ಗೆ. ಟಿವಿ ಕ್ಯಾಬಿನೆಟ್ಗೆ ಈ ಬ್ಯೂಟಿಫುಲ್ ಆದಂತಹ ಕಪಲ್ ಸ್ಟ್ಯಾಚ್ಯೂಸ್ನ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ತುಂಬಾ ಡೆಕರ್ ಪೀಸಸ್ ಇದೆ, ಆದರೆ ಎಲ್ಲವನ್ನು ಕೂಡ ನಾನು ಇಟ್ಕೊಂಡ್ರೆ ಮನೆ ತುಂಬ ಕ್ಲಸ್ಟರ್ ಆಗಿ ಕಾಣುತ್ತೆ. ಹಾಗಾಗಿ ನಾನು ಪ್ರತಿ ಟೈಮ್ ಯಾವುದಾದ್ರೂ ಒಂದು ಹೊಸ ಥೀಮ್ ಬರುವಾಗ ಈ ಡೆಕರ್ನ ಯೂಸ್ ಮಾಡ್ಕೊಳ್ತೀನಿ. ಇನ್ನು ನಮ್ಮ ಟಿವಿ ಕ್ಯಾಬಿನೆಟ್ ವೈಟ್ ಆದ್ರಿಂದ ನಾನು ಇಲ್ಲಿಗೆ ರೆಡ್ ಕಲರ್ನ ಟೀ ಲೈಟ್ ಹೋಲ್ಡರ್ನ ಇಟ್ಕೊಳ್ತಾ ಇದ್ದೀನಿ.
ಇಲ್ಲಿ ಈ ಒಂದು ಕಾಫಿ ಪ್ಲಾಂಟರ್ ಸ್ಟ್ಯಾಂಡ್ನ ಡೆಕರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಗೆ ನಾನು ಈ ಕೇನ್ ಬಾಸ್ಕೆಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಆಲ್ರೆಡಿ ಈ ಕೇನ್ ಬಾಸ್ಕೆಟ್ನ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ. ಹಾಗೆ ಇದ್ರ ಜೊತೆಗೆ ಕೆಲವೊಂದು ಆರ್ಟಿಫಿಷಿಯಲ್ ಫ್ಲವರ್ಸ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಡೆಕರ್ ಐಟಮ್ಸ್ನು ಕೂಡ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ, ಈ ಒಂದು ಥೀಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋ ಥರ. ಲಿವಿಂಗ್ ರೂಮ್ ಡೆಕರ್ ಆದ ನಂತರ ನಾನಿವಾಗ ಡೈನಿಂಗ್ ರೂಮ್ನ ಡೆಕರ್ ಮಾಡ್ಕೊಳ್ತಾ ಇದ್ದೀನಿ. ಡೈನಿಂಗ್ ರೂಮ್ ಡೆಕರ್ಗೆ ನಾನಿಲ್ಲಿ ಜಸ್ಟ್ ಟೇಬಲ್ ಕ್ಲಾತ್ ಹಾಗೆ ಕರ್ಟೈನ್ಸ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸೆಂಟರ್ ಆಫ್ ದ ಟೇಬಲ್ಗೆ ನಾನಿವಾಗ ಈ ಒಂದು ಬ್ಯೂಟಿಫುಲ್ ಆದಂತಹ ಸೆರಾಮಿಕ್ ವಾಸ್ನ ಇಟ್ಕೊಳ್ತಾ ಇದ್ದೀನಿ. ಇದ್ರ ಒಳಗಡೆಗೆ ಇವಾಗ ನಾನು ಈ ಆರ್ಟಿಫಿಷಿಯಲ್ ಬಟನ್ ರೋಸ್ ಫ್ಲವರ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಎರಡು ಸೈಡ್ ಕೂಡ ಈ ಒಂದು ಕ್ಯಾಂಡಲ್ ಹೋಲ್ಡರ್ಸ್ನ ಕೂಡ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿವಾಗ ಟಿಶ್ಯೂ ಪೇಪರ್ ಬಾಕ್ಸ್ ಹೋಲ್ಡರ್ನು ಕೂಡ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಡೈನಿಂಗ್ ಏರಿಯಾನ ನಾನು ಸಾಧ್ಯವಾದಷ್ಟು ತುಂಬ ಸಿಂಪಲ್ ಆಗಿ ಡೆಕರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಟೇಬಲ್ ಡೆಕರ್ ಆದ ನಂತರ ನಾನೀಗ ಈ ಕರ್ಟೈನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆಲ್ರೆಡಿ ಇಲ್ಲಿ ವೈಟ್ ಕರ್ಟೈನ್ ಇದ್ದಿದ್ದರಿಂದ ನಾನು ಇದೇ ಕರ್ಟನ್ಗೆ ರೆಡ್ ಕಲರ್ ಕರ್ಟೈನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸತಿ ನಾನು ಕ್ರಿಸ್ಮಸ್ ಕ್ರಿಪ್ ಮಾಡಬೇಕಾಗಿತ್ತು, ಬಟ್ ಕ್ರಿಪ್ ಹಾಳಾಗೋದ್ರಿಂದ ನಾನು ಸಿಂಪಲ್ಲಾಗೆ ಇವಾಗ ಡೆಕರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಕ್ರಿಪ್ ಮಾಡ್ಕೋತೀನಿ. ನನ್ನ ಮಕ್ಕಳಿಗೆ ಕ್ರಿಸ್ಮಸ್ ಟ್ರೀನ ಡೆಕರ್ ಮಾಡೋದು ಅಂತ ಹೇಳಿದರೆ ಅವ್ರಿಗೆ ಒಂದು ಫೇವ್ರೆಟ್ ಥಿಂಗ್ ಅಂತ ಹೇಳ್ಬೋದು. ಹಾಗಾಗಿ ಈ ಸತಿ ಅವರೇ ಕ್ರಿಸ್ಮಸ್ ಟ್ರೀನ ಡೆಕರ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಇಷ್ಟ ಆಗೋ ರೀತಿಯೇ ಅವರು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಯೇಸುವಿನ ಜನನ ಹಾಗೂ ಅವರ ಜೀವನ ಕಥೆ ನಮಗೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಇನ್ನು ಕ್ರಿಸ್ಮಸ್ ಅಂತ ಹೇಳುವಾಗ ನಮಗೆ ನೆನಪಾಗೋ ಮತ್ತೊಬ್ಬ ವ್ಯಕ್ತಿ ಅಂದರೆ ಅದು ಸಾಂತಾ ಕ್ಲಾಸ್. ಸಾಂತಾ ಕ್ಲಾಸ್ ಅವರ ನಿಜವಾದ ಹೆಸರು ಸೇಂಟ್ ನಿಕ್ಲೋಸ್. ಸುಮಾರು 4ನೇ ಶತಮಾನದಲ್ಲಿ ಮೈರಾ ಎನ್ನುವ ಪ್ರದೇಶದಲ್ಲಿ, ಅಂದರೆ ಈಗಿನ ಟರ್ಕಿಯಲ್ಲಿ, ಕ್ರೈಸ್ತ ಪಾದರಿ ಆಗಿ ಮೈರಾದ ಬಿಷಪ್ ಆಗಿದ್ದರು. ಸೇಂಟ್ ನಿಕ್ಲೋಸ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಂದೆ ತಾಯಿಯನ್ನ ಕಳೆದುಕೊಳ್ಳುತ್ತಾರೆ. ಆಗರ್ಭ ಶ್ರೀಮಂತ ಕುಟುಂಬದ ಮನೆತನದ ಸಂಪೂರ್ಣ ಸ್ವತ್ತು ಮಗನಾದ ಸೇಂಟ್ ನಿಕ್ಲೋಸ್ ಅವರಿಗೆ ಬರುತ್ತೆ. ಇವರು ಶ್ರೀಮಂತರಾದರೂ ಮಹಾ ಹೃದಯವಂತ ಇರುವಂತಹ ವ್ಯಕ್ತಿಯಾಗಿದ್ದರು. ಅವರು ಎಷ್ಟೋ ಬಡ ಜನರಿಗೆ ತುಂಬ ಸಹಾಯ ಮಾಡುತ್ತಿದ್ದರು. ಅದರಲ್ಲಿ ಜನಪ್ರಿಯವಾದ ಒಂದು ಕತೆ ಯಾವುದೆಂದರೆ, ನಿಕೋಲ್ ಅವರು ಬೇರೆ ಊರಿಗೆ ಪ್ರಯಾಣ ಮಾಡುತ್ತಿದ್ದಾಗ ವಿಶ್ರಾಂತಿಗಾಗಿ ಒಂದು ಮನೆಯ ಜಗಲಿ ಮೇಲೆ ಕುಳಿತುಕೊಳ್ಳುತ್ತಾರೆ. ಆ ಮನೆಯಲ್ಲಿ ಬೆಳೆದು ನಿಂತ 3 ಹೆಣ್ಣು ಮಕ್ಕಳು, ಒಬ್ಬ ವೃದ್ಧ ತಾಯಿ ಇರುವುದು ಅವರ ಗಮನಕ್ಕೆ ಬರುತ್ತೆ. ಆದರೆ ಮಕ್ಕಳಿಗೆ ಮದುವೆ ಮಾಡಲು ಕೂಡ ಸಾಧ್ಯವಾಗದೇ ಇರುವ ಆ ಅಸಹಾಯಕ ತಂದೆಗೆ ಸೇಂಟ್ ನಿಕೋಲ್ ಸಹಾಯ ಮಾಡಲು ಮುಂದೆ ಬರುತ್ತಾರೆ. ಅವರು ಹಣದ ಸಹಾಯವನ್ನು ನೇರವಾಗಿ ಮಾಡದೆ ಅವರ ಮನೆಯ ಚಿಮ್ನಿಯಿಂದ ಚಿನ್ನದ ನಾಣ್ಯದ ಚೀಲವನ್ನು ಎಸೆದು ಆ ತಂದೆಗೆ ಮಕ್ಕಳ ಮದುವೆಯನ್ನು ಮಾಡಲು ಸಹಾಯ ಮಾಡುತ್ತಾರೆ. ಜನಪರ ಕಾಳಜಿ ಇದ್ದ ಇವರು ಮಕ್ಕಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು. ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಯೇಸು ಕ್ರೈಸ್ತನ ಕಥೆಯನ್ನು ಸಾರುತ್ತಾ ಹಾಡುಗಳನ್ನು ಹಾಡುತ್ತಾ ಮಕ್ಕಳೊಂದಿಗೆ ಕುಣಿದಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಿಹಿ ತಿಂಡಿಯನ್ನು ಹಂಚುತ್ತಾ ಮಕ್ಕಳನ್ನು ಸಂತೋಷ ಪಡುತ್ತಿದ್ದರು. ಹಾಗೆ ಬಡ ಜನರಿಗೆ ಧಾರಾಳವಾಗಿ ಉಡುಗೊರೆಯನ್ನು ಕೂಡ ಕೊಡುತ್ತಿದ್ದರು.
ಕ್ರಿಸ್ಮಸ್ ಹಬ್ಬ ಬಂತು ಅಂತ ಮನೆಗಳಿಗೆ ತಿಳಿಸಲು ಹಬ್ಬದ ಪೂರ್ವ ತಯಾರಿಕೆಗಾಗಿ ಜನರಿಗೆ ಸಂದೇಶ ಕಳಿಸಲು ಸಾಂತಾ ಕ್ಲಾಸ್ ಬರುತ್ತಾರೆ ಎಂಬ ಸಂಪ್ರದಾಯವನ್ನು ಇಂದಿಗೂ ಮುಂದುವರಿಸಿಕೊಂಡು ಬಂದಿದ್ದಾರೆ. ಡಿಸೆಂಬರ್ನಲ್ಲಿ ಅವರು ಕೂಡ ದೈವದೀನರಾದರು ಎಂಬ ನಂಬಿಕೆ ಇದೆ. ಹಾಗಾಗಿ ನೆನಪಿಗಾಗಿ ಪ್ರಪಂಚದಲ್ಲಿ ಎಲ್ಲ ಕಡೆ ಸಾಂತಾ ಕ್ಲಾಸ್ ಅವರ ವೇಷ ಹಾಕಿಕೊಂಡು ಮಕ್ಕಳನ್ನು ಸಂತೋಷಪಡಿಸುತ್ತಾರೆ. ಸ್ನೇಹಿತರೆ, ಸಾಂತಾ ಕ್ಲಾಸ್ ಅವರು ಆಗರ್ಭ ಶ್ರೀಮಂತ ಮನೆತನದವರಾಗಿದ್ದರೂ ಜನಪ್ರಿಯ ಕಾಳಜಿ ಇದ್ದಂತಹ ವ್ಯಕ್ತಿ. ಅವರು ಸದಾ ಬಡವರಿಗೆ ದಾನ ಧರ್ಮ ಎಂದು ಯಾವಾಗಲೂ ಮಾಡ್ತಿದ್ರು. ಅದೇ ರೀತಿ ನಮ್ಮ ಜೀವನದಲ್ಲೂ ಕೂಡ ಎಲ್ಲ ಒತ್ತಡಗಳನ್ನು ಮರೆತು ಕಷ್ಟದಲ್ಲಿ ಇರೋರಿಗೆ ವರ್ಷಕ್ಕೊಮ್ಮೆ ಆದರೂ ನಮ್ಮ ಕೈಲಾದಷ್ಟು ದಾನ ಧರ್ಮವನ್ನು ಮಾಡಬೇಕು. ಇದೇ ಕ್ರಿಸ್ಮಸ್ನ ಮೂಲ ಉದ್ದೇಶ ಎಂದು ಸಾಂತಾ ಕ್ಲಾಸ್ ಅವರು ನಂಬಿರುತ್ತಾರೆ. ನಮಗೆಲ್ರಿಗೂ ಕೂಡ ಯೇಸುವಿನ ಕತೆ ಗೊತ್ತಿರೋ ಕಾರಣ ನಾನಿವತ್ತು ಸಾಂತಾ ಕ್ಲಾಸ್ ಕತೆನ ನಿಮಗೆಲ್ರಿಗೂ ತಿಳಿಸಿದ್ದೀನಿ. ಹೋಪ್ ಈ ಒಂದು ಕ್ರಿಸ್ಮಸ್ ಸ್ಟಿಕ್ಕರ್ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್. ಹಾಗೆ ಎಲ್ರಿಗೂ ಕೂಡ ಹೊಸ ವರ್ಷ ಶುಭಾಶಯಗಳು.